27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ಬಾವುಟ ಹಾರಿಸಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೇಜ್ರಿವಾಲ್ ಪಡೆಯನ್ನ ಮಣ್ಣು ಮುಕ್ಕಿಸಿ 48 ಸೀಟ್ ಗೆದ್ದಿದೆ. ಭರ್ಜರಿ ಜಯಭೇರಿ ಬಾರಿಸಿರುವ ಬಿಜೆಪಿಯಲ್ಲೀಗ ಯಾರು ಸಿಎಂ ಅನ್ನೋದು ಭಾರೀ ಚರ್ಚೆ ಹುಟ್ಟುಹಾಕಿದೆ. ಇದರ ಮಧ್ಯೆ ದೆಹಲಿಗೆ ಹೊಸ ಸಿಎಂ ಹೆಸರು ಫೈನಲ್ ಮಾಡಲಾಗಿದ್ದು, ಅಚ್ಚರಿ ಮುಖಕ್ಕೆ ದೆಹಲಿ ಹೈಕಮಾಂಡ್ ಮಣೆ ಹಾಕಿದೆ. ದೆಹಲಿಗೆ ಹೊಸ ಮುಖ್ಯಮಂತ್ರಿ ಆಯ್ಕೆ ಫೈನಲ್. ಲೇಡಿ ಸೂಪರ್ ಸ್ಟಾರ್ಗೆ ಮಣೆ ಹಾಕಿದ ಹೈಕಮಾಂಡ್. ಎಸ್, ದೆಹಲಿಯಲ್ಲಿ ಕೇಸರಿ ಬಾವುಟ ಹಾರಿಸಿ ನೆಲೆ ನಿಂತಿರುವ ಬಿಜೆಪಿ ಈ ಬಾರಿ ಮಹಿಳೆಯನ್ನ ದೆಹಲಿ ಗದ್ದುಗೆಗೆ ಏರಿಸಲು ಸಜ್ಜಾಗಿದೆ. ದಶಕಗಳ ನಂತರ ದಿಲ್ಲಿ ದರ್ಬಾರ್ ನಡೆಸುತ್ತಿರುವ ಬಿಜೆಪಿ ಅಳೆದು ತೂಗಿ ಸಿಎಂ ಆಯ್ಕೆ ಪ್ರಕ್ರಿಯೆ ನಡೆಸಿದೆ. ಈಗಾಗಲೇ ದೆಹಲಿ ಸಿಎಂ ಗದ್ದುಗೆಯರಲು ಪರ್ವೇಶ್ ವರ್ಮಾ ಸೇರಿದಂತೆ ಘಟಾನುಘಟಿಗಳ ಹೆಸರೇ ಮುಂಚೂಣಿಯಲ್ಲಿದೆ. ಮಹಿಳಾ ಮಣಿಗಳು ಸಿಎಂ ರೇಸ್ನಲ್ಲಿದ್ದು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಹೈಕಮಾಂಡ್ಗೂ ತಲೆನೋವಾಗಿದೆ. ಹೀಗಾಗಿ ದೆಹಲಿ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಯಲ್ಲಿ ಲೇಡಿ ಸೂಪರ್ ಸ್ಟಾರ್ ಸ್ಮೃತಿ ಇರಾನಿಗೆ ಪಟ್ಟ ಕಟ್ಟಲು ಕೇಸರಿ ಪಡೆ ಸಜ್ಜಾಗಿದೆ ಎಂದು ಹೇಳಲಾಗಿದೆ. ರಾಹುಲ್ ಗಾಂಧಿ ಸೋಲಿಸಿದ್ದ ಸ್ಮೃತಿಗೆ ದೆಹಲಿ ಸಿಎಂ ಪಟ್ಟ. ಇನ್ನು ಸ್ಮೃತಿ ಇರಾನಿ ಪಕ್ಷ ಕೊಟ್ಟ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ನಾಯಕಿ 2010ರಿಂದ 13ರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷೆಯಾಗಿದ್ರು. 2011ರಿಂದ 2019ರವರೆಗೆ ರಾಜ್ಯಸಭಾ ಸಂಸದೆಯಾಗಿ ಕೇಂದ್ರ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನ ಮಣಿಸಿರುವ ಸ್ಮೃತಿ ಬಿಜೆಪಿ ಪಕ್ಷದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ಹಾಗಾಗಿ ದೆಹಲಿ ಸಿಎಂ ಸ್ಥಾನಕ್ಕೆ ಸ್ಮೃತಿ ಇರಾನಿ ಪ್ಯಾರಾಚೂಟ್ ಅಭ್ಯರ್ಥಿಯಾದರೂ ಸಂದೇಹ ಪಡುವಂತಿಲ್ಲ. ದೆಹಲಿ ಸಿಎಂ ರೇಸ್ನಲ್ಲಿದ್ದಾರೆ 10 ನಾಯಕರು. ಇನ್ನು ಬಿಜೆಪಿಯ 48 ಶಾಸಕರಲ್ಲೇ ಅಚ್ಚರಿ ಅಭ್ಯರ್ಥಿಗೆ ಸಿಎಂ ಸ್ಥಾನ ಸಿಗಲಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಅದರಲ್ಲೂ ಪರ್ವೇಶ್ ಸಿಂಗ್ ವರ್ಮಾ, ಮನೋಜ್ ತಿವಾರಿ, ಮೋಹನ್ ಸಿಂಗ್ ಬಿಸ್ಟ್, ವಿಜೇಂದ್ರ ಗುಪ್ತಾ, ಮಜಿಂದರ್ ಸಿಂಗ್ ಸಿರ್ಸಾ, ರಾಜ್ಕುಮಾರ್ ಚೌಹಾಣ್ ಸೇರಿದಂತೆ 10 ಪ್ರಮುಖ ನಾಯಕರ ಹೆಸರು ಬಿಜೆಪಿ ಹೈಕಮಾಂಡ್ ಮುಂದಿದೆ. ಇದರ ಜೊತೆಗೆ ಮಹಿಳಾ ನಾಯಕಿಯರಾದ ಶಿಖಾ ರಾಯ್, ರೇಖಾ ಗುಪ್ತಾ, ಪೂನಂ ಶರ್ಮಾ, ನೀಲಂ ಪೆಹಲ್ವಾನ್ ಹೆಸರು ಕೂಡ ಸಿಎಂ ರೇಸ್ನಲ್ಲಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಸಿಎಂ ಆಗಬೇಕು ಅಂತ ಆಯ್ಕೆ ಮಾಡಲಾಗುತ್ತದೆ. ಆ ಬಳಿಕ ಸಿಎಂ ಯಾರು ಅಂತ ಹೊರಬೀಳಲಿದೆ. ಸದ್ಯ ಪ್ರಧಾನಿ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ವಾಪಸ್ ಬಂದ ನಂತರ ದೆಹಲಿ ಸಿಎಂ ಹೆಸರು ಫೈನಲ್ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ. ಆದ್ರೆ ಕೊನೆ ಕ್ಷಣದಲ್ಲಿ ಯಾರಿಗೆ ಬೇಕಾದ್ರೂ ಸಿಎಂ ಪಟ್ಟ ಕಟ್ಟಬಹುದು. ಹೊಸ ಮುಖಕ್ಕೆ ಮಣೆ ಹಾಕಿದ್ರು ಅಚ್ಚರಿ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.